ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಲೋ, ಇದು ಟ್ರಾವೆಲ್ ಏಜೆನ್ಸಿನಾ? ಹೌದು, ಹೇಳಿ, ಏನಾಗಬೇಕಾಗಿತ್ತು? ನಾನು ನಿಮ್ಮ ಬಾಸ್ ಜೊತೆ ಮಾತಾಡ್ಬೋದಾ? ನಾನೇ ಮಾತಾಡ್ತಿದ್ದೀನಿ, ಹೇಳಿ. ಸೊ ಮಿಸ್ಟರ್ ಅಜಯ್ ಮಾತಾಡ್ತಿದ್ದೀರಾ ಅಲ್ವಾ? ಹೌದು, ನಮ್ಮಿಂದ ಏನಾಗಬೇಕಾಗಿತ್ತು? 10-12 ಕಾರ್ಗಳು ಬೇಕಾಗಿತ್ತು. ಹೌದಾ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಏನಿಲ್ಲ, ನನ್ನ ಬಾಯ್ ಫ್ರೆಂಡ್ನ ಹುಡುಕ್ಬೇಕಾಗಿತ್ತು. ಅವನನ್ನು ಮರ್ತೇ ಬಿಟ್ಟಿದ್ದಾನೆ. ಸರಿ, ನೀವೇನು ವರಿ ಮಾಡಬೇಡಿ ಮ್ಯಾಮ್. ನಮ್ಮ ಕಂಪ್ನಿಲಿರೋ ಎಲ್ಲ ಕಾರ್ಗಳನ್ನ ನಿಮಗೋಸ್ಕರ ಕಳಿಸ್ಕೊಡ್ತೀನಿ. ಓ ಸಾಕು, ಇದಕ್ಕೇನು ಕಡಿಮೆ ಇಲ್ಲ. ಏನು ಅಜಯ್, ನಿನಗೆ ನಾನು ನೆನಪೇ ಆಗಲ್ವಾ? ತನು, ನೀ ಹಿಂಗೆ ಅಂದ್ಬಿಟ್ರೆ ಹೇಗೆ? ಈಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಿನ 2 ಕಾರ್ ತಗೊಂಡಿದ್ದೀನಿ. ಅದರ ಲೋನು, ಸ್ಟಾಫ್ ಸ್ಯಾಲ್ರಿ, ಬಿಲ್ಡಿಂಗ್ ರೆಂಟ್ ಎಲ್ಲ ಮ್ಯಾನೇಜ್ ಮಾಡುವಾಗ ಒಂದು ರೇಂಜ್ಗೆ ಪೇಷಂಟ್ ಆಗಿಬಿಡ್ತೀನಿ. ಅದೆಲ್ಲ ನಂಗೆ ಅರ್ಥ ಆಗುತ್ತೆ ಕಣೋ, ಆದರೆ ನನ್ನನ್ನು ಇಷ್ಟೊಂದು ಅವಾಯ್ಡ್ ಮಾಡೋದು ಸರಿನಾ? ನಿನಗೆ ನನ್ನ ನೆನಪೇ ಇರಲ್ಲ ಅಂತ ನನಗೆ ಗೊತ್ತು ಬಿಡು. ತುಂಬ ನೆನಪಾಗುತ್ತೆ ಕಣೋ. ಈ ಸಲ ಅಂತೂ 1 ವಾರ ರಜಾನ ನಿಮ್ಮ ಮನೇಲೇ ಕಳಿಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ಡೈಲಾಗ್ನ ನಾನು 2 ವರ್ಷದಿಂದ ಕೇಳ್ತಾ ಇದ್ದೀನಿ.
ನಂಗೊತ್ತಿಲ್ಲ, ನಂಗಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ. ನೀನ್ ನನ್ನ ಸಮಾಧಾನ ಮಾಡ್ಲೇಬೇಕು. ದಿನವೆಲ್ಲ ನಿನ್ನ ನೋಡದೆ ಹೃದಯವು ಭಾರವಾಗಿದೆ. ನಿನ್ನಲ್ಲಿ ಮಾತನಾಡದೆ ಮನಸ್ಸಿಗೆ ಗಾಯವಾಗಿದೆ. ದಿನವಿಡಿ ಕ್ಷಣ ಕ್ಷಣವಿಡಿ ನಿನ್ನ ಕಾಣುವೆ, ಮರೆಯಲಿ ಮನೆ ಬಳಿಯಲಿ ನಿನಗಾಗಿ ಕಾಯುವೆ. ದಿನವಿಡಿ ಕ್ಷಣ ಕ್ಷಣವಿಡಿ ನಿನ್ನ ಕಾಣುವೆ, ಮರೆಯಲಿ ಮನೆ ಬಳಿಯಲಿ ಕಾದು ನೊಂದು ಬೆಂದು ಇಂದು ದಿನವೆಲ್ಲ ನಿನ್ನ ನೋಡದೆ ಹೃದಯವು ಭಾರವಾಗಿದೆ. ಹುಣ್ಣಿಮೆ ರಾತ್ರಿಯಲ್ಲೂ ಚಂದ್ರನ ಬಿಂಬದಲ್ಲೂ ನಿನ್ನಂದವ ಕಾಣುವೆ. ತಾರೆಗಳ ತೋಟದಲ್ಲೂ ಮಿಂಚುವ ಮಿಂಚುಳಿಯಂತೆ ನನ್ನ ನೀ ಸೆಳೆಯುವೆ. ತಣ್ಣನೆ ತಂಗಾಳಿಯಲ್ಲೂ ತಂಪ ಸೂಸುವೆ, ಥಟ್ಟನೆ ಮರೆಮಾಚಿ ಕನಸಲಿ ನನ್ನ ಕಾಡುವೆ. ತಣ್ಣನೆ ತಂಗಾಳಿಯಲ್ಲೂ ತಂಪ ಸೂಸುವೆ, ಥಟ್ಟನೆ ಮರೆಮಾಚಿ ಕನಸಲಿ ಕಾದು ನೊಂದು ಬೆಂದು ಇಂದು ದಿನವೆಲ್ಲ ನಿನ್ನ ನೋಡದೆ ಹೃದಯವು ಭಾರವಾಗಿದೆ. ನಿನ್ನಲ್ಲಿ ಮಾತನಾಡದೆ ಮನಸ್ಸಿಗೆ ಗಾಯವಾಗಿದೆ. ದಾರಿಯಲ್ಲೂ ದಾರಿಯ ಎಡಬಲದಲ್ಲೂ ನಿಂತಂತೆ ನೀ ಕಾಣುವೆ. ಕಾಯಕ ಮಾಡುವಲ್ಲೂ ಕನಸಿನ ರಾಣಿಯಂತೆ ನಿನ್ನ ಸ್ಮರಿಸುವೆ. ದಿನವಿಡಿ ಕ್ಷಣ ಕ್ಷಣವಿಡಿ ನಿನ್ನ ಕಾಣುವೆ, ಮರೆಯಲಿ ಮನೆ ಬಳಿಯಲಿ ನಿನಗಾಗಿ ಕಾಯುವೆ. ದಿನವಿಡಿ ಕ್ಷಣ ಕ್ಷಣವಿಡಿ ನಿನ್ನ ಕಾಣುವೆ, ಮರೆಯಲಿ ಮನೆ ಬಳಿಯಲಿ ಕಾದು ನೊಂದು ಬೆಂದು ಇಂದು ದಿನವೆಲ್ಲ ನಿನ್ನ ನೋಡದೆ ಹೃದಯವು ಭಾರವಾಗಿದೆ. ನಿನ್ನಲ್ಲಿ ಮಾತನಾಡದೆ ಮನಸ್ಸಿಗೆ ಗಾಯವಾಗಿದೆ. ಓ
ಹಲೋ ಹಲೋ ಅಂಕಲ್, ನಾನು ಅಜಯ್ ಮಾತಾಡ್ತಾ ಇದ್ದೀನಿ. ನಾವು ಮನೆ ಹತ್ರ ಇದ್ದೀವಿ, ಬಟ್ ರಸ್ತೆ ಸರಿಯಾಗಿ ತಿಳಿದಿಲ್ಲ. ಭಾಳ ವರ್ಷಗಳಾಯ್ತಲ್ಲ ಬಂದು. ಅಂಕಲ್ ಯಾರನ್ನಾದರೂ ಕಳಿಸ್ತೀರಾ ಪ್ಲೀಸ್? ನೀ ಚಿಂತೆ ಮಾಡಬೇಡ ಮಗ, ನಾನೀಗ ರಂಗಯ್ಯನ ಕಳಿಸ್ತೇನೆ. ನೀವೀಗ ಎಲ್ಲಿದ್ದೀರಿ? ನಾವೀಗ ಬ್ರಿಡ್ಜ್ ದಾಟಿದ್ದೀವಿ. ಸರಿ ಸರಿ, ಅಲ್ಲೇ ಇರಿ. ಹಂಗಾರೆ ರಂಗಯ್ಯನಿಗೆ ಕಳಿಸ್ತೇನೆ. ರಂಗಯ್ಯ, ಏ ರಂಗಯ್ಯ. ಓ, ಬಂದೆ ಬದಿ. ನೋಡು, ನನ್ನ ತಂಗಿ ಮಗ ಮತ್ತು ಅವನ ಸ್ನೇಹಿತರು ಬರ್ತಾ ಇದ್ದಾರೆ. ಈಗ ಬ್ರಿಡ್ಜ್ ದಾಟಿದಾರಷ್ಟೇ, ನೀ ಮುಂದೆ ಹೋಗು, ತಿಳಿತಾ? ಓ ಆಯ್ತು ದಣ್ಯರ, ಬೋರ್ಡು ಗಿರ್ಡು ಮಡಿಕೊಂಡು ಹೋಗ್ತೀನಿ. ಬೋರ್ಡ್ನಾಗೆ ಪ್ಲೀಸ್ ವೆಲ್ಕಮ್ ರಂಗಯ್ಯ ಹಿಯರ್ ಅಂತ ಬರ್ಕೋತೀನಿ. ಅದೇ ಈ ಏರ್ಪೋರ್ಟ್ನಾಗೆಲ್ಲ ಮಡಿಕೆಂತಾರಲ್ಲ ಹಂಗೆ. ಏ ತರ್ಲೆ, ಅವರೇನು ಏರ್ಪೋರ್ಟ್ಗೆ ಹೋಗ್ತಾ ಇಲ್ಲ, ಮನೆ ಹತ್ರನೇ ಇದ್ದಾರೆ. ಮುಚ್ಕೊಂಡು ಹೋಗಿ ಕರ್ಕೊಂಬ. ಅಲ್ಲ ದಣಿಯವರೇ, ಪೇಟೆಯಲ್ಲಿ ಬೆಳೆದ ಮಕ್ಕಳನ್ನ ಅಲ್ಲಿಯವ್ರ ಥರನೇ ಕಾಣಬೇಕು. ನಿಮಗೆ ಎಲ್ಲಿ ಗೊತ್ತಾಗುತ್ತೆ? ನೀವು ಈ ಹಳ್ಳಿ ಬಿಟ್ಟು ಎಲ್ಲಿ ಹೋಗಿದ್ದೀರಾ? ಫ್ಯಾಕ್ಟ್ರಿ ಜವಾಬ್ದಾರಿನೂ ಆ ಮ್ಯಾನೇಜರ್ ಕೈಲಿದೆ. ಒಂದು ದಿವಸ ನನ್ನ ಮಗ ಮ್ಯಾನೇಜರ್ ನಿಮ್ಮ ಕೈಗೆ ಚೊಂಬು ಕೊಟ್ಟಿಲ್ಲ ಅಂದ್ರೆ ಕೇಳಿ, ನಾನೇನಾದ್ರೂ ಗಿನಿಮಾ ಅಂತ ತೆಗೆದ್ರೆ ನಿಮ್ಮದೇ ಲೀಡ್ ಸ್ಟೋರಿ. ಸಿನಿಮಾದ ಹೆಸರು ಮಿಸ್ಟರ್ ಚಂಬು ಫ್ಯಾಕ್ಟ್ರಿ. ಲೈ, ಸತ್ತೇ, ನಾನ್ ಸತ್ತೇ, ಅಯ್ಯೋ ಅಯ್ಯೋ. ಓಯ್, ನೀನಿನ್ನ ಸತ್ತಿಲ್ಲ. ಹಿಂಗೆ ಕಿರ್ಚಿದ್ರೆ ಮಾತ್ರ ನಿಜವಾಗ್ಲೂ ನಿನ್ನ ಕೊಲ್ತೀನಿ. ಸತ್ತಿಲ್ವೇನಂಗಾರ ನಾನು? ನೀವೆಲ್ಲಿಗೆ ಹೋಗ್ಬೇಕು? ಶಂಕರ್ ಶೇಟ್ ಮನಿಗ? ಹೌದೌದು, ನೀನೇನ ರಂಗಯ್ಯ ಅಂದ್ರೆ? ಹೌದು, ನಾನೇ ರಂಗಯ್ಯ. ಅಂದ್ಕೊಂಡೆ ನಾನು, ಈ ಪಾಟಿ ತುಳುಕ್ತಾ ಇದ್ದಾವೆ ಅಂದ್ರೆ ಇದು ನಮ್ ಸೇಟುದೇ ವಂಶಸ್ಥರು ಅಂತ. ಬರ್ರಿ ಬರ್ರಿ, ವೆಲ್ಕಮ್ ನಿಮ್ಗ. ದಿಸ್ ಈಸ್ ರಂಗಯ್ಯ. ಇನ್ ಮೇಲೆ 24 hours ಸರ್ವಿಸ್ ರೀ ನಿಮ್ಗ. ಓಕೆ ಓಕೆ, ಹತ್ತು ಗಾಡಿನ. ಅಯ್ಯೋ, ಗಾಡಿ ಹತ್ತಕ್ ಭಯರಿ ನಂಗೆ, ನಾನ್ ನಡ್ಕಂಡೇ ಬರ್ತೀನಿ. ಲೈ, ನಾವೆಲ್ಲ ಇಲ್ವಾ ಇಲ್ಲಿ? ಹತ್ತು ಗಾಡಿನ. ಲವ್ ಲವ್, ಗಾಡಿ ಮೇಲೆ ಯಾಕೆ ಹತ್ತಿದ್ಯಾ? ನೀವೇ ಹೇಳಿದ್ರಲ್ಲ ಹತ್ತಕ್ಕೆ. ಓವರ್ ಆಕ್ಟಿಂಗ್ ಮಾಡ್ಬೇಡ. ಹತ್ತು ಗಾಡಿ. ಹುಡುಗಿ, ಏಯ್ ಯಾಕೋ? ಅಣ್ಣ, ನಂಗೆ ಹೆಣ್ಣು ಮಕ್ಕಳಂದ್ರೆ ತುಂಬಾ ಅಲರ್ಜಿ. ತಪ್ಪು ತಿಳ್ಕೊಬೇಡಿ, ಇವ್ರು ನಿಮ್ಮ ಹೆಂಡ್ರ ಅಣ್ಣ. ಏಯ್ ಸುಮ್ನಿರ್ ಶಶಾಂಕ್. ಓಯ್ ರಂಗಯ್ಯ, ಅವಳು ನನ್ನ ತಂಗಿ, ಹೆಸರು ನೀತು ಅಂತ. ಇವನ್ ನನ್ನ ಸ್ನೇಹಿತ ಶಶಾಂಕ್ ಅಂತ. ಹೌದಾ? ವೆರಿ ಗುಡ್ ವೆರಿ ಗುಡ್. ಬಟ್ ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ ಕಣಣ್ಣ. ನನ್ನ ಹೆಸರು ಅಜಯ್. ನೈಸ್ ಟು ಮೀಟ್ ಯು. ನನ್ನ ಹೆಸರು ರಂಗಯ್ಯ. ಎಷ್ಟೊಂದು ತಲೆ ತಿಂತಾನಲ್ಲ ಈ ಮನುಷ್ಯ. ನಿಮ್ಮ ಅಂಕಲ್ ಎಲ್ಲಿ ಸಿಕ್ಕದ? ಅಂಕಲ್, ತನು ಎಲ್ಲಿ? ಅವಳು ಎಸ್ಟೇಟ್ಗೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಇವರು ನಮ್ಮ ಕಂಪನಿ ಮ್ಯಾನೇಜರ್. ಹಲೋ ಹಲೋ ಅಜಯ್. ನೋಡಿ, ಇವರು ಈ ಮಕ್ಕಳು ಕೆಲವು ದಿನ ನಮ್ಮನೇಲೇ ಇರ್ತಾರೆ. ಅವ್ರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಿ. ಬನ್ನಿ ಮಕ್ಕಳೇ, ಬನ್ನಿ, ಒಳಗೆ ಬನ್ನಿ. ಹಾಯ್ ಹಾಯ್. ಆತ್ಮದ ಕಥೆಗಳು ಎಷ್ಟು ನಿಜವೋ ಸುಳ್ಳೋ ಎಂಬುದನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಳ್ಳುವುದು ಕಷ್ಟ. ಹೀಗೆ ಅನೇಕ ಪ್ರೊಸೀಜರ್ಗಳು ನಮ್ಮನ್ನು ಆತ್ಮದ ಬಳಿ ಕರ್ಕೊಂಡು ಹೋಗುತ್ತವೆ ಎನ್ನಲಾಗುತ್ತದೆ.
ಇಂತಹದರಲ್ಲಿ ಈ ಸ್ಪಿರಿಟ್ ಕಮ್ ಎಂಬ ವಿದ್ಯೆಗೆ ಯಾವ ಆತ್ಮವನ್ನು ತನ್ನ ಬಳಿ ಸೆಳೆಯುವ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ. ಇಂಗ್ಲಿಷ್ ಲೆಟರ್ಗಳ ಮೂಲಕ ಯಾವ ಆತ್ಮ ಬಂದಿದೆ ಎಂದು ಪತ್ತೆ ಹಚ್ಚಬಹುದಂತೆ. ಇದಕ್ಕೆ ಬೇಕಾಗಬಹುದಾದ ಥಿಂಗ್ಸ್ ಒಂದು ರಟ್ಟಿನ ಬಾಕ್ಸು, ಗಾಜು, ಟ್ಯೂಬ್ ಲೈಟ್ ಇತ್ಯಾದಿ ಇತ್ಯಾದಿ. ಆದರೆ ವೆರಿ ಇಂಟ್ರೆಸ್ಟಿಂಗ್. ಕೆಲವೊಂದು ವಿಚಾರಗಳ ನಂಗೂ ಇಂಥ ಮೂಲಕ ಸಬ್ಜೆಕ್ಟ್ಗಳನ್ನ ನಾವು ಸಂಶೋಧಿಸೋದಂದ್ರೆ ದೆವ್ವಗಳ ಬಹಳ ಜೊತೆ ಇಷ್ಟ. ಮಾತಾಡಬಹುದಂತೆ. ಈ ಸಲ ಇಲ್ಲೇ ಟ್ರೈ ಮಾಡೋಣವಾ? ಗುಡ್ ಐಡಿಯಾ. ಇದರಿಂದ ರಜಾನ ಮಜಾದಿಂದ ಕಳಿಬಹುದು. ಹಂಗೊಂದು ವೇಳೆ ಆತ್ಮಗಳು ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಾವು ಭಯಪಡಬೇಕಾಗಿಲ್ಲ. ಅವುಗಳ ಜೊತೆ ಕಮ್ಯುನಿಕೇಶನ್ ಯಾವತ್ತೂ ಇಟ್ಕೊಳ್ಳೋಕೆ ಟ್ರೈ ಮಾಡೋಣ. ಇದರಿಂದ ನಾವು ದೊಡ್ಡ ಸಾಧನೆ ಮಾಡ್ದಂಗಾಗುತ್ತೆ. ಏನು ಹೇಳ್ತಿದ್ದೀರಾ ನೀವು? ದೆವ್ವಗಳ ಬಗ್ಗೆ ಅಂಕಲ್. ಏನು ತಮಾಷೆ ಮಾಡ್ತೀರಾ? ಯಾವುದಾದ್ರೂ ಆತ್ಮ ನಿಮ್ಗೆ ಅನ್ಯಾಯ ಮಾಡಿದ್ಯಾ? ಅನ್ಯಾಯ ಮಾಡಿಲ್ಲ, ಆದರೆ ನೀವ್ಯಾಕೆ ಅದಕ್ಕೆ ಅನ್ಯಾಯ ಮಾಡ್ತೀರಾ? ಏನಪ್ಪ ಹಿಂಗ್ ಮಾತಾಡ್ತಿದ್ದೀರಾ? ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಾವು ವಿನಾಕಾರಣ ಯಾರಿಗೂ ಅನ್ಯಾಯ ಮಾಡಬಾರ್ದು, ತಿಳಿತಾ? ಸಾರಿ ಅಂಕಲ್. ತನು, ನಿಮ್ಮ ಫ್ರೆಂಡ್ಸಿಗೆಲ್ಲ ನಮ್ಮ ಎಸ್ಟೇಟು ಕಾರ್ಡು ಎಲ್ಲ ತೋರಿಸು. ಸರಿಯಪ್ಪ. ಮ್ಯಾನೇಜರ್, ನೀವು ಕೂಡ ಮಕ್ಕಳ ಜೊತೆಗೆ ಸರಿ. ಏನಾಯ್ತು ರಂಗ? ದೆವ್ವ ಕಂಡಪತ್ತೆ, ದೆವ್ವ. ಅಣ್ಣೋರೇ, ಹಿತ್ತಲಲ್ಲಿ ದೆವ್ವ ಸತ್ಕೊಂಡ್ ಬಿದ್ದಿದೆ. ಅಬ್ಬಬ್ಬ, ಭಯಾನಕ, ವಿಚಿತ್ರ. ಮುಖದ ಮೇಲೆ ಚರ್ಮನೇ ಇಲ್ಲ, ಕಣ್ಣು ಬೇರೆ ತೊಂಡೆಕಾಯಿ ಬೀಸಿದ್ದಂಗಿದೆ. ನನಗೆ ಸುಸ್ಸು ಬರ್ತಾ ಇದೆ. ಬಾರೋ, ಏನಂತ ನೋಡ್ಕೊಂಡು ಬರೋಣ ಬಾ. ಓಹ್, ನೀನಾ? ಏನಾಯ್ತು? ಏನಿಲ್ಲ ಬಿಡು. ಮತ್ಯಾರೋ ಕಿರಿಚ್ಕೊಂಡು ಹೋದಂಗಾಯ್ತು. ಅದಾ, ರಂಗಯ್ಯ ಕಿರ್ಚ್ಕೊಂಡು ಹೋಗಿದ್ದು, ತಲೆ ಕೆಟ್ಟಿದ್ದಂತೆ ಅವನಿಗೆ. ಈ ರಂಗಯ್ಯ ಎಲ್ಲಾರು ಒಂದ್ಸಾರಿ ಹೆದರ್ಸ್ಬಿಟ್ಟ. ಅವನೊಂಥರ ಹಾಗೇನೆ, ನಮ್ಗೆಲ್ಲ ಅವನ ಜೊತೆ ಹೇಗಿ ಅಭ್ಯಾಸ ಆಗ್ಬಿಟ್ಟಿದೆ. ನಿಮ್ಮೂರ್ ಒಂಥರ ಚೆನ್ನಾಗಿದೆ ರೀ. ಅಜಯ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸುಮ್ಮನೆ ಈ ಆತ್ಮಗಳನ್ನ ನಾನು ತುಂಬ ಕೆಣಕ್ತಾ ಇದೆ, ಕಾಡ್ತಾ ಇದೆ. ಅಂದ್ರೆ ಸ್ಪಿರಿಟ್ ಕಮ್. ಒಂದ್ಸಲನಾದ್ರೂ ಅದೇನಂತ ನೋಡ್ಬೇಕು ಕಣ್ರೋ. ನೋಡೋಣ, ಅದಕ್ಕೆ ಯಾಕೆ ಚಿಂತೆ? ಹಾಗಲ್ವೇ, ಆವಾಗ ನಿನ್ ತಂದೆ ಏನಂದ್ರೆ ಹೇಳು? ಏನು? ಆತ್ಮಗಳನ್ನ ಕೆಣಕಬಾರ್ದು, ಅದರಿಂದ ಒಳ್ಳೇದಾಗಲ್ಲ ಅಂತ ತಾನೆ. ಇನ್ ಕೇಸ್ ನಾವು ಸ್ಪಿರಿಟ್ ಕಮ್ ಪ್ರಯೋಗ ಮಾಡಿದ್ರೂ ಅದು ಅಂಕಲ್ ಗೊತ್ತಾದ್ರೆ ಏನ್ ಮಾಡೋದು? ಹೇಗ್ ಗೊತ್ತಾಗುತ್ತೆ? ನಮ್ಮಲ್ಲಿ ಯಾರು ಹೇಳಿದ್ರೆ ತಾನೇ ಗೊತ್ತಾಗೋಕೆ. ಆತ್ಮಗಳಂತೂ ಹೋಗಿ ಕಂಪ್ಲೇಂಟ್ ಮಾಡಲ್ಲ ಬಿಡು. ಆದ್ರೆ ಈ ರಂಗಯ್ಯನ ರೇಡಿಯೋ ಸ್ಟೇಷನ್ ಇದೆಯಲ್ಲ, ಅವನ್ನ ನಾನ್ ನೋಡ್ಕೋತೀನಿ. 10-20 ರೂಪಾಯಿ ಅಲ್ಲೇ ವರ್ಕೌಟ್ ಆಗುತ್ತೆ. ಹಂಗಾರೆ ಡನ್. ನಾನು ಈಗಲೇ ಇಂಟರ್ನೆಟ್ನಿಂದ ಮ್ಯಾಟ್ರ್ ಡೌನ್ಲೋಡ್ ಮಾಡ್ತೀನಿ. ಆಯಾಸ ಆಗಿಲ್ವೇನೋ? ನಂಗಂತೂ ನಿದ್ದೆ ಬರ್ತಿದ್ಯಪ್ಪ. ನೀವು ಮಲ್ಕೊಳ್ರಪ್ಪ, ನನಗೆ ನಿದ್ದೆ ಬರ್ತಿಲ್ಲ. ನಾನೆಲ್ಲ ಕೆಲಸಗಳನ್ನ ಮಾಡ್ಕೊಂಡೇ ನಿದ್ದೆ ಮಾಡೋದು.
कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमाह्निकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु मातः समस्त जगत् ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ತನು. ಏನಿದು ಬೆಟ್ಟಿ ಮತ್ತಿನ್ನೇನು? ಬೆಟ್ಟಿನ ಬೆಳಿಗ್ಗೆ ಎದ್ದೇಟಿಗೆ ನೀವೆಲ್ಲ ಬೆಟ್ಟಿ ಕುಡಿತೀರಾ? ಬಾಯೆಲ್ಲ ಗಪ್ಪು ವಾಸನೆ ಹೊಡಿತೀರಲ್ವಾ? ಸಿಟಿ ಹುಡುಗರೆಲ್ಲ ಬೆಟ್ಟಿ ಕುಡಿತಾರಂದಿದ್ದ. ಯಾರು? ರಂಗಯ್ಯ. ಓ, ಅವನೇನ್ ಮಹಾಜ್ಞಾನಿ, ಜಗತ್ನಲ್ಲಿರೋದೆಲ್ಲ ಗೊತ್ತಿದ್ಯಾ ಅಂತ ಅವನಿಗೆ? ವಾ, ಉಪಕಾರ ಮಾಡಿದ್ರೆ ಇದೇ ಕಷ್ಟ. ಈ ಸಿಟಿ ಜನರಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಥೂ, ನೀ ಅತ್ಲಕ್ ಹೋಗು ರಂಗಯ್ಯ. ನೀವೆಲ್ಲ ಬ್ರಷ್ ಮಾಡಿದ್ಮೇಲೆನೆ ಟೀ ಕುಡೀರಿ ಆಯ್ತಾ? ಬೆಳಗ್ಗೆನೆ ಜಗಳನ? ಯಾಕೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಏನ್ ಮಾಡ್ತಾ ಇದ್ದೆ? ನೋಡು ಗುರು, ಇಲ್ಲಿ ದೆವ್ವಗಳಿಗೆ ಇನ್ವಿಟೇಷನ್. ಎಲ್ಲ ಮಾಡಕ್ ಬೇರೆ ಕ್ಯಾಮ್ ಇಲ್ಲ. ಬೆಟ್ಟ ಹತ್ಕೊಂಡು ದೆವ್ವ ಹಿಡಿಯುದಂತೆ. ದೆವ್ವ ಹಬ್ಬಾ, ನನ್ನ ಗ್ರಾಚಾರ. ಇವುಗಳ ಜೊತೆ ತಗಲಾಕೊಂಡಿದ್ದೀನಿ. ಯಾವತ್ತು ಮುಕ್ತಿ ಸಿಗುತ್ತೋ ಪರಮಾತ್ಮ.
ಅಲ್ಲ ಕಣ್ರಿ, ಯಾವ್ದಾದ್ರು ಒಳ್ಳೆ ಫಿಲಮ್ಗೋ ಒಳ್ಳೆ ಪಾರ್ಕಿಗೋ ಕರ್ಕೊಂಡೋಗೋದ್ ಬಿಟ್ಟು ಈ ತರ ದಿಕ್ಕಿಲದ ಕಡೆ ಅಲ್ಸೋದು ಅಂದ್ರೆ ನಿಮ್ಗೆಲ್ಲ ತಲೆ ಕೆಟ್ಟಿದೆ. ನಿನಗಿಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ಹೋಗು ರಂಗಯ್ಯ. ಅಲ್ಲ ಅಣ್ಣೋರೆ, ಹಿಂಗ್ ಬಿಸ್ಲಲ್ಲಿ ಓಡಾಡಿದ್ರೆ ನನ್ನ ಗತಿ ಏನ್ ಆಗ್ಬೇಡ ಹೇಳಿ ಹೇಳಿ ಕೇಳಿ. ಒರಿಜಿನಲ್ ಕಲ್ಲರು ಇದುವರೆಗೂ ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆತು ಬಿಡಿ. ಏನ್ ಪ್ರಯತ್ನ ಮಾಡಿದ್ಯೋ? ಅದನ್ನೆಲ್ಲ ಈಗ ಹೇಳ್ಕೊಂಡು ಏನ್ ಪ್ರಯೋಜನ ಬಿಡಿ. ಪರವಾಗಿಲ್ಲ ಹೇಳು. ಅದೇನೋ ಗಂಡಸರಿಗೆ ಅಂತ ಒಂದು ಕ್ರೀಮ್ ಇದೆಯಂತಲ್ಲ, ಮೆನ್ಸ್ ಫೇರ್ನೆಸ್ ಕ್ರೀಮ್. ಹಾ ಹಾ ಅದೇ ಅದೇ ಅದೇನೋ ಒಂದ್ ವಾರ ಹಚ್ಕೊಂಡ್ರೆ ಬೆಳ್ಳಗಾಯ್ತಾರಂತ ಟಿವಿಯಲ್ಲಿ ಬರ್ತಿತ್ತು. ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಅದೇನೋ ಸ್ವಲ್ಪ ಬೆಳ್ಳಗಾಗಿದ್ನಪ್ಪ. ಇನ್ನೊಂದ್ 2 ವಾರದಲ್ಲಿ ಬೆಳಗಾಗ್ತಿದ್ದೇನೋ. ಅಷ್ಟ್ರೊಳಗೆ ನೀವು ಈ ತರ ಮಾಡೋದಾ? ಎಲ್ಲಾ ಪ್ರಯತ್ನ ವೇಸ್ಟ್ ಆಯ್ತು ಬಿಡಿ. ಕಾಗೆ ಯಾವತ್ತಾದ್ರೂ ಬೆಳ್ಳಗಾಗುತ್ತೇನೋ ಪೆದ್ದ? ನೋಡಿ ನೋಡಿ ಹಾಕೋರೆ, ನೀವ್ ಈ ತರ ನನ್ನ ಇನ್ಸಲ್ಟ್ ಮಾಡಬಾರ್ದು. ತಪ್ಪು ತಿಳ್ಕೊಬೇಡಿ, ನಾನ್ ನಿಮ್ಮನ್ನ ಇನ್ಸಲ್ಟ್ ಮಾಡಿಲ್ಲ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದೆ ಅಷ್ಟೇ. ರಂಗಯ್ಯನಿಗೆ ಈ ಸಲ ಮದ್ವೆ ಫಿಕ್ಸ್ ಆಗಿದೆ, ಅದಕ್ಕೆ ಈ ತರ ಎಲ್ಲ ಟ್ರೈ ಮಾಡ್ತಿದ್ದಾನೆ ಅಲ್ವೇನೋ ರಂಗ? ಅಯ್ಯೋ ಏನ್ ಕೇಳ್ತೀರಾ ನನ್ ಗೋಳ್ನ? ಮದುವೆನೋ ಫಿಕ್ಸ್ ಆಗಿದೆ, ಅದಕ್ಕಿಂತ ಮುಂಚೆ ನಾನು ಬೆಳಗಾಗ್ಲಿಲ್ಲ ಅಂದ್ರೆ? ಬೆಳ್ಳಗಾಗಿಲ್ಲ ಅಂದ್ರೆ ಏನಾಗತ್ತೆ? ವಧು ದಕ್ಷಿಣೆ ಹೆಚ್ಚಿಗೆ ಕೊಡ್ಬೇಕಾಗತ್ತೆ. ಮತ್ತೆ ಎಲ್ಲಿ ತನಕ ಬಂತು ನಿನ್ನ ಪ್ರೇಮ ಕತೆ? ಅದೇನ್ ಕತೆ ಅಂತ ಕೇಳ್ತೀಯ ಬಿಡು. ಅಲ್ಲಿ ನೋಡ್ ನಾನು ಪ್ರಿಯತಮ ನನ್ನ ಪ್ರೀತಿಸೋದಕ್ಕಿಂತ ಜಾಸ್ತಿ ಆ ದೆವ್ವಗಳನ್ನ ಪ್ರೀತಿಸ್ತಾನೆ. ಅಜ್ಜ ಇತ್ತೀಚೆಗೆ ಸ್ವಲ್ಪ ಬದಲಾಗಿದ್ದಾನೆ ಅನ್ಸುತ್ತೆ ಅಲ್ವಾ? ಹ್ಞೂ ಕಣೆ, ಇವಾಗ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಮೊದ್ಲೆಲ್ಲ ತುಂಬಾ ಮಾತಾಡೋನು, ನಮ್ಮ ಭವಿಷ್ಯದ ಬಗ್ಗೆ ಚಿಂತಿಸೋನು. ಆದ್ರೆ ಈಗ ನೋಡು, ಅವನ ಜೊತೆ ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಯಾವ್ದಾದ್ರೂ ಒಂದು ವಿಷಯ ಸಿಕ್ಬಿಟ್ರೆ ಸಾಕು ಕಣೆ ಅವನ್ಗೆ. ಈಗ ನೋಡು, ದೆವ್ವ ಹಿಡಿಯೋ ಕೆಲಸ ಮಾಡ್ತಿದ್ದಾನೆ. ಅದೇನ್ ಮೀನ್ ಹಿಡಿಯೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೋ ಏನು. ನಗ್ಬೇಡ ನೀನು, ಕೋಪ ಬರುತ್ತೆ. ಆಯ್ತು ಆಯ್ತು ಬಿಡು. ಮೊದ್ಲೆಲ್ಲ ನಾನು ತುಂಬಾ ಕನ್ಸ್ ಕಾಣ್ತಾ ಇದ್ದೆ, ಈಗ ಅವನ ಜೊತೆ ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈ ಹುಡುಗರು ಯಾಕೆ ಈ ತರ ಬದಲಾಗ್ತಾರೋ ಗೊತ್ತಿಲ್ಲ. ಸುಮ್ನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಕಣೆ, ನಂಗೆ ಗೊತ್ತಾಗಲ್ವಾ? ಮೊದ್ಲೆಲ್ಲ ತುಂಬಾ ಪೊಸೆಸಿವ್ ಆಗಿರೋನು. ನಾನು ಯಾವ್ದೇ ಹುಡುಗನ ಜೊತೆ ಮಾತಾಡಿದ್ರೂನು ಉರ್ದು ಬಿಡೋನು. ಆದ್ರೆ ಈಗ ನೋಡು, ಸ್ವಲ್ಪನೂ ಜಲಸಿ ಪಡಲ್ಲ. ಒಳ್ಳೇದೇ ಆಯ್ತಲ್ಲ, ನಿಂಗೆ ಫ್ರೀ ಆಗಿರ್ಬೋದಲ್ಲ. ಮೊದ್ಲು ತುಂಬಾ ಜಲಸಿ ಪಡ್ತಿದ್ದಾಗ ನಂಗೂ ಹಾಗೆ ಅನಿಸ್ತಿತ್ತು. ಆದ್ರೆ ಸ್ವಲ್ಪನೂ ಜಲಸಿ ಪಡ್ದೇ ಇದ್ರೆ ಭಯ ಆಗುತ್ತೆ ಕಣೆ. ಯಾಕ್ ಭಯ? ನಿನ್ನನ್ನೇ ಪ್ರೀತಿಸ್ತಿದ್ದಾನಲ್ಲ. ನನ್ನೇ ಪ್ರೀತಿಸ್ತಿದ್ದಾನೆ ನಿಜ, ಆದ್ರೆ ಪ್ರೀತಿಸಿ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ರೆ ಪ್ರೀತಿಸಿ ಏನ್ ಪ್ರಯೋಜನ ಹೇಳು? ಪ್ರೀತಿ ವ್ಯಕ್ತಪಡಿಸೋದಂದ್ರೆ ಹೊಟ್ಟೆ ಕಿಚ್ಚು ಪಡೋದು ಅಂತನಾ? ಅಯ್ಯೋ, ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬರೇ ಹೊಟ್ಟೆ ಕಿಚ್ಚು ಪಡೋದು ಮಾತ್ರ ಅಲ್ಲ ಪ್ರೀತಿ. ಮೊದ್ಲೆಲ್ಲ ನನ್ನನ್ನ ಲಾಲಿ ಕಂದ ಅಂತ ಕರಿತಿದ್ದವನು ಈಗ ಡೈರೆಕ್ಟ್ ಆಗಿ ತಾನು ಅಂತ ಕರಿತಾನೆ. ನಿನ್ ಹೆಸರೇ ತನು ಅಲ್ವಾ, ಅದಕ್ಕೆ ತನು ಅಂತಾನೆ. ನನ್ನ ಹೆಸರು ತನುನೇ, ಎಲ್ರು ನನ್ನನ್ನು ತನು ಅಂತಲೇ ಕರೆಯೋದು. ಆದ್ರೆ ಅಜಯ್ ಮಾತ್ರ ನನ್ನನ್ನು ತನು ಅಂತ ಕರೆದ್ರೆ ಕೆಟ್ಟ ಕೋಪ ಬರುತ್ತೆ. ಮತ್ತ್ಯಾಕ್ ಕರಿಬೇಕು? ಅವ್ನ್ ಮುಂಚಿಂದಲೂ ನನ್ನನ್ನು ಲಾಲಿ ಅಂತ ಕರಿತಿದ್ದ, ಸೊ ಇವಾಗ್ಲೂ ಹಾಗೇನೆ ಕರಿಬೇಕು. ತನು, ನೋಡಿದ್ಯಾ ಅವ್ನ್ ನನ್ ಕರಿಯೋದ್ ನೋಡಿದ್ಯಾ? ಇರ್ಲಿ ಬಿಡೆ, ಎಲ್ಲ ಸರಿ ಹೋಗುತ್ತೆ. ಪ್ರೀತಿಲಿ ಇದೆಲ್ಲ ಮಾಮೂಲು. ಬಾ ಹೋಗೋಣ.
ಅಣ್ಣೋ ಈ ಬಾಕ್ಸ್ ಒಳಗೆ ಬಂದು ಸೇರ್ಕೊಳುತ್ತ ದೆವ್ವ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಯಾಕೆ ಮಾಡ್ತಾ ಇದ್ದೀರಾ? ನೀ ಈ ತರ ಆಡ್ತಾ ಇದ್ರೆ ದೇವರಾಣೆಗೂ ನೀನ್ ದೆವ್ವ ಎತ್ತಕೊಂಡಾಗುತ್ತೆ ಬಿಡು. ಬರೀ ನನ್ನನ್ನು ಮಾತ್ರ ಎತ್ಕೊಂಡು ಹೋಗುತ್ತಾ ದೆವ್ವ? ನಿಮ್ಮ ಸುಮ್ಮನೆ ಬಿಡಕ್ಕೆ ನೀವು ದೆವ್ವ ಉತ್ಕೊಟ್ಟಂದಾರ? ನಾವ್ ಯಾಕೆ ಹೆದರ್ಬೇಕು? ಇನ್ ಕೇಸ್ ಮೋಹಿನಿ ಬಂದ್ಲೆ ಅಂತ ತಿಳ್ಕೊ, ನಮ್ಮಂತ ಹುಡುಗರನ್ನ ಕಂಡು ಏನು ಮಾಡಲ್ಲ. ಹೌದೌದು, ಮೋಹಿನಿ ಬಂದು ನಿಮ್ ಜೊತೆ ಡ್ಯೂಯೆಟ್ ಆಡ್ತಾಳೆ ಅಲ್ವಾ? ಒಂದ್ ವೇಳೆ ಮೋಹನ ಬಂದ್ರು ಡ್ಯೂಯೆಟ್ ಹಾಡ್ತೀರಾ ನೀವು? ಈ ಸಲ ನಿಮ್ಮನ್ನ ನಾನು ಫೂಲ್ ಮಾಡ್ಬಿಟ್ಟೆ. ಅಲ್ಲಿ ನೋಡಿ ಬಜ್ಜಿ ಪಟಾಕಿ ಏಪ್ರಿಲ್ ಫೂಲ್. ಮೈ ಗಾಡ್, ಯಾವನೇನು? ವಿಚಿತ್ರವಾಗಿದ್ದಾನೆ ಕಣೋ. ಅಮ್ಮ, ಯಾಕೋ ಗಾಡಿ ನಿಲ್ಸಿದ್ಯಾ? ಹೊರಟೋಗೋಣ. ಅಡ್ಡ ನಿಂತಿದ್ದಾನೆ, ಹತ್ಸಕ್ಕಾಗತ್ತ ಮೇಲೆ? ಯಾಕೆ ಕಾರಿಗೆ ಅಡ್ಡ ಬರ್ತಿದ್ಯಾ? ಏನ್ ಬೇಕು ನಿನ್ಗೆ? ಹುಡುಗ, ನಿನಗೊಂದು ಸೂಚನೆ ಕೊಡಬೇಕಾಗಿತ್ತು. ಈ ಕಾಡಿನಲ್ಲಿ ಅಲೆಯುವ ಚಟ ಉಂಟಲ್ಲ ನಿನಗೆ, ಅದನ್ನ ಬೇರೆಯಲ್ಲಿ ಆದ್ರೂ ಇಟ್ಕೋ. ಇದು ಕಣ್ ಕಟ್ಸೋ ಜಾಗ ಮರಿ. ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ ಅಲ್ಲ. ಬೆಸ್ತು ಬೀಳ್ತೀಯ, ಯಾವುದನ್ನು ನೋಡಕ್ಕಾಗದ ಸ್ಥಿತಿಗೆ ತಲುಪ್ತೀಯ. ಇದು ಸೂಚನೆ ನಿನಗೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ನಿಮ್ಗಳ ಜೊತೆ ಸೇರ್ಕೊಂಡು ಒದ್ದಾಡ್ಬೇಕು ನೋಡಿ. ಅಲ್ರಣ್ಣ, ನಿಮ್ಗೆ ಈ ಕಾಡ್ ಸುತ್ಕೊಂಡು ಮರ ಹತ್ಬೇಕು ಅನ್ನಂಗಿದ್ರೆ ನಿಮ್ ಪಾಡಿಗೆ ನೀವು ಹೋಗ್ಬಿಡ್ಬೋದಲ್ವಾ? ನನ್ನ ಪ್ರಾಣ ಯಾಕೆ ತಿಂತೀರಾ? ಆ ಸೇಟು ಬೇರೆ ನನ್ನನ್ನ ನಿಮ್ ಜೊತೆ ತಗಲಾಕ್ಬಿಟ್ಟವ್ರೆ. ರಂಗಯ್ಯ, ಬಾಯಿ ಮುಚ್ಕೊಂಡು ಒಳಗ್ ನಡಿ.
ಅವರೇ ನಿಮ್ಗೆ ಈ ಸಲ ಫಿಟ್ಟಿಂಗ್ ಇಡ್ತೀನಿ. ದೆವ್ವ ಹಿಡಿತೀರ ನೀವು? ಅಪ್ಪಂಗ್ ಕಂಪ್ಲೇಂಟ್ ಮಾಡ್ತೀನಿ. ರಂಗಯ್ಯ, ಹೋಗ್ಲಿ ಬಿಡು, ಅವನನ್ನ ನಾನು ನೋಡ್ಕೊಳ್ತೀನಿ. ನಿನ್ ತಂದೆ ಗೊತ್ತಾದ್ರೆ ಅಷ್ಟೇ ತಾನು. ದಣಿಯರ ನಿಮ್ಗೊಂದು ವಿಷಯ ಗೊತ್ತಾ? ಏಯ್, ಕಿರಿಚ್ಬೇಡ, ತಲೆ ನೋಯ್ತಾ ಇದೆ, ಸ್ವಲ್ಪ ಮೆಲ್ಲ ಮಾತಾಡು. ಹಾ, ಒಳ್ಳೆ ಐಡಿಯಾ. ವಿಕ್ಸ್ ಹಚ್ತಾ ಮಸಾಜ್ ಮಾಡ್ತಾ ಮೆಲ್ಲ ಮೆಲ್ಲ ಚಾಡಿ ಹೇಳ್ತೀನಿ. ಆಗ ತನಿಗೆ ಬೈತಾರೆ, ಆ ಹುಡುಗರನ್ನ ಓಡಿಸ್ತಾರೆ. ಆಗ ಇವರಿಂದ ನನಗೆ ಮುಕ್ತಿ. ದಣಿಯವರೇ, ವಿಕ್ಸ್ ಹಚ್ಚಿ ಮಸಾಜ್ ಮಾಡ್ಲಾ? ಮಾಡು ಮಾರಾಯ, ತಲೆ ಸಿಡ್ದೋಗ್ತಾ ಇದೆ. ಓಕೆ ಸೆಟು. ವಿಕ್ಸ್ ಡಬ್ಬ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಕಾಣಿಸ್ತಿಲ್ಲ. ಈ ಇಲಿಗಳು ಒಂದು ವಸ್ತುನು ಇಡಕ್ ಬಿಡೋದಿಲ್ಲ. ಅವು ಶಂಕರ್ ಸೇಟು ವಂಶದ್ದು ಅಂತ ಕಾಣಿಸುತ್ತೆ. ತಲೆ ನೋವು ಬಂದಿರ್ಬೇಕು ಅವಕ್ಕೂನು. ಏನ್ ಹುಡುಕ್ತಿದ್ಯಾ? ವಿಕ್ಸ್ ಡಬ್ಬ ತಗೋ. ಏಯ್, ಅವನ್ ವಿಕ್ಸ್ ಡಬ್ಬ ತಾನೇ ಹುಡುಕ್ತಿದ್ದು, ಮತ್ತೆ ಕಾಡಿಗೆ ಡಬ್ಬ ಕೊಟ್ಟೆ? ಒದೇ ತಿನ್ಲಿ ಅಂತ. ದಣಿಯವರೇ, ನೀವು ಎಷ್ಟು ಒಳ್ಳೆಯವರು. ನಿಮ್ಮ ಮನಸ್ಸು ಬೆಣ್ಣೆ ಥರ ದಣಿಯವರೇ. ನೀವು ಅಮಿತಾಬ್ ಬಚ್ಚನ್ ಥರ ಹೈಟು. ಅವನು ಸೂಟ್ ಹಾಕ್ತಾನೆ, ನೀವು ಪೈರನ್ ಹಾಕ್ತೀರಾ. ಮುಖ ಅಂತೂ ಡಿಟ್ಟೋ ಅಮೀರ್ ಖಾನ್. ಅವನು ಗಡ್ಡ ಇಟ್ಟಿಲ್ಲ, ನಿಮಗೆ ಗಡ್ಡ ಬಂದಿಲ್ಲ. ನೇರ ವಿಷಯಕ್ಕೆ ಬಾ, ಇಲ್ಲಾಂದ್ರೆ ನಾನು ಬ್ರೂಸ್ಲಿನೂ ಆಗ್ಬೇಕಾಗತ್ತೆ. ಅಯ್ಯಯ್ಯೋ ಬೇಡಪ್ಪ. ವಿಷಯ ಏನಪ್ಪ ಅಂದ್ರೆ, ನಿನ್ನ ಮಗಳು ಆ ಹುಡುಗರ ಜೊತೆ ಸೇರ್ಕೊಂಡು ದೆವ್ವ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದಾಳೆ. ತನುಗೆ ಸ್ವಲ್ಪ ಬುದ್ಧಿ ಹೇಳಿ ದಣಿಯವರೇ. ಬೆಳೆದ್ ನಿಂತಿರೋ ಹುಡುಗಿ ಈ ತರ ಎಲ್ಲ ಓಡಾಡಿದ್ರೆ ಹೇಗೆ ದಣಿಯವರೇ? ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ, ನೀನ್ ಮುಚ್ಕೊಂಡಿರು. ತನು ತನು, ಓ ಬಂದೆ ಪಾಪ. ಏನಮ್ಮ ನೀನು ಆ ಹುಡುಗರ ಜೊತೆ ಸೇರ್ಕೊಂಡು ದೆವ್ವಾಗಿವ ಅಂತ ಓಡಾಡ್ತೀಯಲ್ಲ, ಬುದ್ಧಿ ಬೇಡವಾ ನಿನಗೆ? ಸಾರಿ ಪಾಪ. ಏನ್ ಹಾಗೆ ನಗ್ತೀಯಲ್ಲ, ನನ್ನ ಮಾತನ್ನ ಹಗುರ ಮಾಡ್ಬೇಡ ಮಗ. ಏನಮ್ಮ ಹಂಗ್ ನೋಡ್ತೀಯಾ? ನಿಮ್ಮಪ್ಪನ ಮುಖದಲ್ಲಿ ಏನ್ ಕೋತಿ ಕುಣಿತೈತಾ? ಸೆಗಣಿ ತಾಗಿದ? ಕರಿ ಮೆತ್ಕೋತಾ? ಏಯ್, ಪಪ್ಪ. ರಂಗಯ್ಯ, ನೋಡಿದಿ ರಂಗಯ್ಯ, ನೀ ನಮ್ಮನ್ನ ಬಯಸಕ್ ನೋಡ್ದಿ, ಆದ್ರೆ ನಾವು ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇದ್ದೀವಿ. ನಂಗೂ ನಿಮ್ಗೂ ಇರೋ ವ್ಯತ್ಯಾಸ ಅಂದ್ರೆ ಇದೇನೆ. ನೋವು ಹೋಗ್ಲಿ ಅಂತ ಮಸಾಜ್ ಮಾಡೋದಕ್ಕೂ, ನೋವು ಡಬಲ್ ಆಗ್ಲಿ ಅಂತ ಒತ್ತಿ ಒತ್ತಿ ಕೊಲ್ಲೋ ಮಸಾಜ್ಗೂ ಏನು ವ್ಯತ್ಯಾಸ ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ ಅಮ್ಮ. ಹೌದಾ? ಹಾಗಾದ್ರೆ
ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ನಿಧಾನಿಸು 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 ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿನ್ನ ಆಸೆಗೆಲ್ಲಿ ಏನಾಯ್ತು ಅಜಯ್? ಬನ್ನಿ ಈ ಕಡೆಗೆ ಬನ್ನಿ. ಇಲ್ಲ, ಮೆತ್ತಿಗೆ ಒಂದು ನಿಮಿಷ. ಹಲೋ 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 ಹಲೋ
ಶಶಾಂಕ್ ರಂಗಯ್ಯ ರಂಗಯ್ಯ ಅಜಯ್ ಅಣ್ಣ ಅಜಯ್ ಅಣ್ಣ ರಂಗಯ್ಯ ಶಶಾಂಕ್ ಶಶಾಂಕ್ ಅಜಯ್ ಶಶಾಂಕ್ ಶಶಾಂಕ್ ರಂಗಯ್ಯ ಅಣ್ಣ 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 ಅಜಯ್ ಅಣ್ಣ ಅಣ್ಣ ರಂಗಯ್ಯ ಅಜಯ್ ಶಶಾಂಕ್ ಶಶಾಂಕ್ ಅಣ್ಣ ಅಣ್ಣ ಅಜಯ್ ಅಣ್ಣ ಅಜಯ್ ಅಜಯ್ ಅಣ್ಣ ಶಶಾಂಕ್ ಶಶಾಂಕ್ ಅಣ್ಣ ಅಜಯ್ ಅಣ್ಣ 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 ಮ್ಯಾನೇಜರ್ 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 ಅಜಯ್ ಮ್ಯಾನೇಜರ್ ಮ್ಯಾನೇಜರ್ ತಾನು ಎಲ್ಲೂ ಹೋದ್ರಿ ಇವರೆಲ್ಲ ಮ್ಯಾನೇಜರ್ ಮ್ಯಾನೇಜರ್ ತನು ಇದು ನಂಗೆ ತುಂಬಾ ಭಯ ಆಗ್ತದೆ. ಹುಡುಗಾಟ ಆಡ್ಬೇಡಿ ಎಲ್ಲ ಬನ್ನಿ ಮ್ಯಾನೇಜರ್ ಮ್ಯಾನೇಜರ್ ಎಲ್ಲ ಹೋದ್ರೆ ಬಾರೆ ಇಲ್ಲೆಲ್ಲಾದ್ರೂ ಕೆಳಗೆ ಹುಡ್ಕೋಣ ಬಾ. ಹುಡ್ಕೋಣ ನೋಡ ಅಲ್ಲಿರ್ಬೋದು ಮ್ಯಾನೇಜರ್ ತನು ಮೆಲ್ಲ ಮ್ಯಾನೇಜರ್ ಮ್ಯಾನೇಜರ್ ತನು ತನು ಅಣ್ಣ ನೋಡಿ ಆಟ ಆಡಬೇಡಿ ಅಣ್ಣ ಮನೆಯಲ್ಲಿ ಹೇಳ್ತೀನಿ ನಾನು ತನು ತನು ಅಣ್ಣ ಅಣ್ಣ
ಅಣ್ಣ ತನ್ನು ಇದು ಕಣ್ ಕಟ್ಸೋ ಜಾಗ ಮರಿ. ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ ಅಲ್ಲ. ಬೆಸ್ತು ಬೀಳ್ತೀಯ, ಯಾವುದನ್ನು ನೋಡಕ್ಕಾಗದ ಸ್ಥಿತಿಗೆ ತಲುಪ್ತೀಯ. ಇದು ಸೂಚನೆ ನಿನಗೆ. ಅಣ್ಣ ಅಜಯ್, ಅಣ್ಣ ಅಜಯ್, ಅಜಯ್, ಅಣ್ಣ ಅಜಯ್. ಅಜಯ್, ಅಣ್ಣ 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 ಅಜಯ್, 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 ಏ ಅಜಯ್, ನೋಡಿಲಿ ಅಜಯ್. ಅಣ್ಣ, ನೋಡಿಲಿ ಅಣ್ಣ. ಅಣ್ಣ ಏನಾಯ್ತು ಅಣ್ಣ? ಅಣ್ಣ 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 ಹೇಳು, ಎದ್ದೇಳು ಅಣ್ಣ, ಅಣ್ಣ ಹೇಳು, ಹೇಳು ಅಣ್ಣ, ಹೇಳು ಅಣ್ಣ, ಅಣ್ಣ ಹೇಳಣ್ಣ, ಎದ್ದೇಳು ಅಣ್ಣ, ಹೇಳು, ಎದ್ದೇಳು ಅಣ್ಣ, ಹೇಳು, ಹೇಳು ಅಣ್ಣ, ಹೇಳು ಅಣ್ಣ, ಹೇಳು ಅಣ್ಣ, ಎದ್ದೇಳು, ಹೇಳು ಅಣ್ಣ, ಅಣ್ಣ, ಅಣ್ಣ ಎದ್ದೇಳು, ಹೇಳಣ್ಣ, ಹೇಳು, ಹೇಳು ಹೇಳಣ್ಣ, ಅಣ್ಣ, ಅಣ್ಣ ಹೇಳು, 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 ಹೇಳು ಅಣ್ಣ, ಅಣ್ಣ ಕಣ್ಣ ಮುಚ್ಚಾಲೆ, ಕಣ್ಣ ಮುಚ್ಚಾಲೆ ಅಣ್ಣ, ಬಾಣ್ಣ, ಬಾಣ್ಣ, ಬಾಣ್ಣ ಅಣ್ಣ, ಬಾ ಕಣ್ಣ ಮುಚ್ಚಾಲೆ ಅಣ್ಣ, ಬಾ ಬಾ ಬಾಣ್ಣ ಅಣ್ಣ, ಅಣ್ಣ ಕಣ್ಣ ಮುಚ್ಚಾಲೆ ಆಡೋಣ, ಅಣ್ಣ ಕಣ್ಣ ಮುಚ್ಚಾಲೆ ಆಡೋಣ, ಬಾ ಬಾ
ಶಾಲೆ ಆಡೋಣ. ಕಣ್ಣ ಹಿಡಿ ಕಣ್ಣ ಮುಚ್ಚೆ ಇದು ಗಾಡೆ ಗೂಡೆ ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಹಿಡಿದು ಕೊಳ್ಳಿ ಅಣ್ಣ ಯಾರು ಕಾಣ್ತಿಲ್ವಾ ಯಾರು ಕಾಣ್ತಿಲ್ವಾ ನೀನು ಕಣ್ಣ ಮುಚ್ಚೆ ಹಾಡು ಹೇಳ್ಬೇಕು ಎಲ್ಲರೂ ಕಾಣ್ತೇವೆ ಎಲ್ಲರೂ ಕಾಣ್ತೇವೆ ಕಣ್ಣ ಮುಚ್ಚೆ ಹಾಡು ಹೇಳು 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 ಕಣ್ಣ ಮುಚ್ಚೆ ಕಣ್ಣ ಮುಚ್ಚೆ ಕಾಗೆ ಗೂಡೆ ಕಾಗೆ ಗೂಡೆ ಒದ್ದಿನ ಮೂಟೆ ಮೂಟೆ ನಮ್ಮಯ ಹಕ್ಕಿ ನಮ್ಮಯ ಹಕ್ಕಿ ಬಿಟ್ಟೆ 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 ನಿಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಹಿಡಿದು ಕೊಳ್ಳಿ ಹಿಡಿದು ಕೊಳ್ಳಿ
ಹಲೋ ಹಲೋ ಯಾರು ನೀವು? ಇಲ್ಲಿ ಪೇಟೆಗೆ ಹೋಗೋ ದಾರಿ ಯಾವುದು? ಹೇಳ್ತೀನಿ. ಕುಡಿಯಕ್ಕೆ ನೀರು ಬೇಕಿತ್ತಾ? ಹಾಂ, ಬೇಕಿತ್ತು. ಎಲ್ಲಿಂದ ಬಂದ್ರಿ? ನಾನು ನನ್ನ ಫ್ರೆಂಡ್ಸು ಕಾಡಿಗೆ ಪಿಕ್ನಿಕ್ ಅಂತ ಬಂದಿದ್ವಿ. ಟ್ರ್ಯಾಪ್ ಆದ್ವಿ. ಫ್ರೆಂಡ್ಸ್ ಎಲ್ಲ ಮಿಸ್ ಆದ್ರು. ಹೊರಗೋಗೋಕೆ ದಾರಿನೇ ಗೊತ್ತಾಗ್ತಿಲ್ಲ. ಅಯ್ಯೋ, ಹೌದಾ? ಇಲ್ಲಿಂದ ಹಳ್ಳಿ ಎಷ್ಟು ದೂರ ಇದೆ? ಇನ್ನೇ ಎಲ್ಲ ಹಳ್ಳಿನೇ. ಅಮ್ಮ, ಬಚಾವಾದೆ. ನನ್ನ ಸ್ನೇಹಿತರನ್ನ ಹುಡುಕ್ಬೇಕಾಗಿತ್ತು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಲ್ಲ. ನೀರು ಕುಡಿಯಿರೋಣ. ಸರಿ. ಅಣ್ಣ, ನನ್ನ ತನು ಎಲ್ಲಿ? ಯಾಕೆ ನಗ್ತಿದ್ಯಾ ಹೇಳು? ಯಾಕೆ ನಗ್ತಿದ್ಯಾ ಹೇಳು. ಎಲ್ಲಿ ತನು ಎಲ್ಲಿ? ನೀತು ಎಲ್ಲಿ? ಇದೆಲ್ಲ ಭ್ರಮೆ ತಾನೆ? ಇದೆಲ್ಲ ಭ್ರಮೆ ತಾನೆ? ಹೇಳು, ಹೇಳಬ್ಬಾ, ಹೇಳು.
ಬೇಡಮ್ಮ ನಗ್ಬೇಡ ಪ್ಲೀಸ್. ಏನು ತನು ಬೇಕಾ? ನೀತು ಬೇಕಾ? ಬೇಕಾ ಬೇಕಾ ತನು? ಬೇಕಾ? ನೋಡಲ್ಲಿ, ನೋಡು, ಅದು ಅದು ತನು, ನಿನ್ನ ತನು ರಂಗಯ್ಯನ್ ಜೊತೆ ತನು ರಂಗಯ್ಯನ್ ಜೊತೆ, ನಿನ್ನ ತನು ರಂಗಯ್ಯನ್ ಜೊತೆ. ರಂಗಯ್ಯ, ನೀನ್ ನನ್ ಕೈ ಬಿಡಲ್ಲ ಅಲ್ಲ? ಇಲ್ಲ ಚಿನ್ನು, ನೀನ್ ಅಜಯನ್ನ ಬಿಟ್ಟು ಬಾ. ನೀನ್ ನನ್ ಮದ್ವೆ ಆದ್ರೆ ನನ್ನ ಎಲ್ಲ ಆಸ್ತಿ ನಿನಗೆ ಸೇರುತ್ತೆ ಕಣು. ಆಗ್ಲಿ. ಅಮ್ಮ ಬಿಡು, ಯಾಕ್ ಹೀಗ್ ಮಾಡ್ತಿದ್ಯಾ? ಬಿಡು. ನಾನ್ ನಿನ್ಗೇನು ಅನ್ಯಾಯ ಮಾಡಿದ್ದೀನಿ? ನಾನೇನ್ ಮಾಡಿದ್ದೀನಿ? ತಲೆ ಕೆಟ್ಟಿದ್ಯಾ ನಿನಗೆ? ಬಿಡು. ರಂಗಯ್ಯನ್ ಜೊತೆ ನಿನ್ನ ಅಫೇರಾ? ಮನೆ ಕೆಲ್ಸದವನ್ ಜೊತೆ ನಿನ್ನ ಅಫೇರಾ? ರಂಗಯ್ಯನ ಎಲ್ಲಿ ಎಲ್ಲಿ? ನೋಡು, ಅಲ್ಲಿ ನೋಡು.
ನೀನ? ಹೌದು ಹುಡುಗ, ನಾನೇ. ಇಲ್ಲಿಗೆ ಬರಬೇಡ ಅಂತ ನಿನಗೆ ಸೂಚನೆ ಕೊಟ್ಟಿದ್ದೆ, ನೆನಪಿದೆಯಾ? ಇಲ್ಲಿಗೆ ಬಂದ್ರೆ ಭ್ರಮೆಗೆ ಸಿಕ್ಕಾಕೊಳ್ತೀಯ ಅಂತ ಹೇಳಿದ್ದೆ. ಕೇಳಿದ್ಯಾ ನನ್ನ ಮಾತನ್ನ? ಭ್ರಮೆ ಯಾವುದು, ವಾಸ್ತವ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸತ್ತೋದ್ರು ಅನ್ಸುತ್ತೆ. ದೆವ್ವಗಳ ತರ ಕಾಡ್ತಾ ಇದ್ದಾರೆ ನನ್ನನ್ನ. ನೀನೇ ತಾನೇ ಅವರನ್ನ ಕೊಂದಿದ್ದು? ನೀನೇ ತಾನೇ? ನಾನು ಯಾಕೆ ಕೊಲ್ಲಲಿ ಅವರನ್ನೆಲ್ಲ ಕೊಂದಿದ್ದು ನೀನೇ. ನೋ, ನಾನು ಯಾಕೆ ನನ್ನ ಫ್ರೆಂಡ್ಸ್ ಅನ್ನ ಕೊಲ್ಲಿ? ನಾನು ಆವಾಗ್ಲೇ ಹೇಳಿದ್ನಲ್ಲ, ನೀನು ಭ್ರಮೆಗೆ ಸಿಕ್ಕಾಕೊಳ್ತೀಯ ಅಂತ. ನೀನು ಭ್ರಮೆಗೆ ಸಿಕ್ಕಾಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿದೆ. ನೀನು ನಿನ್ನ ಗೆಳೆಯರನ್ನೆಲ್ಲ ನೀನೇ ಕೊಂದು ಬಿಟ್ಟೆ. ನಿನಗೆ ಈಗ ನೆನಪಿಗೆ ಬರುತ್ತದೆ ನೋಡು. ಯಾಕಣ್ಣರೇ, ಹೆಂಗೈತೆ ಮೈಗೆ? ಎದ್ದೇಳ್ರಿ ಎದ್ದೇಳ್ರಿ.
ಅಜಯ್ ನೀನ್ ಇಲ್ಲಿದ್ಯಾ? ನಾವೆಲ್ಲೆಲ್ಲ ಹುಡ್ಕಾಡಿದ್ವಿ ಗೊತ್ತಾ? ಆ ಪಾಪ ನೀತು ಪಾಪ ಕಾಡಲ್ಲಿ ಒಬ್ಳೆ ಅಲ್ದಾಡ್ತಾ ಇದ್ದಾಳೆ. ಉಳ್ದವ್ರೆಲ್ಲ ಎಲ್ಲೋ? ನೀವೇನ್ ತಮಾಷೆ ನೋಡ್ತಿದ್ದೀರಾ? ನಮ್ಮನ್ನ ಈ ಕಾಡಲ್ಲಿ ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಗೊತ್ತಾ? ಯಾರು ಹೆಲ್ಪ್ ಮಾಡೋರಿಲ್ಲ. ಮ್ಯಾನೇಜರ್ ಬೇರೆ ಕಾಣೆ ಆಗಿದ್ದಾನೆ. ನೀವೆಲ್ಲ ಯಾಕೆ ಈ ತರ ಮಾಡ್ತಿದ್ದೀರಾ? ಬಿಡು ನೀನು. ನನ್ ಕ್ವಶನ್ಗೆ ಆನ್ಸರ್ ಮಾಡು ಪ್ಲೀಸ್. ಅಜಯ್ ಇದನ್ನ ನಿಲ್ಸು. ನಾವು ಬಂದಿರೋದು ಯಾತಕ್ಕೆ? ಇಲ್ಲಿ ಮಾಡ್ತಿರೋದೇನು? ಎಲ್ರು ಒಂದೊಂದ್ ಕಡೆ ಆಗಿದ್ದಾರೆ ಗೊತ್ತಾ ನಿನಗೆ? ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು. ಕಮ್ ಆನ್ ಸ್ಪೀಕ್ ಅಪ್. ನಾನ್ ಯಾಕೆ ಹೀಗೆ ಮಾಡ್ದೆ? ಎಲ್ಲ ನಿನ್ನ ಭ್ರಮೆಯಲ್ಲೇ ನೀನ್ ಮಾಡ್ದೆ. ಆಮೇಲೆ ನೀನು ಅವ್ರನ್ನ ಹುಡ್ಕೊಂಡು ಹೋದೆ. ಅವರೆಲ್ಲ ನಿಂಗೆ ವಿಚಿತ್ರವಾಗಿ ಸಿಕ್ಕಿದ್ರು. ಭ್ರಮೆಗೆ ಯಾವ ಮಿತಿಯೂ ಇಲ್ಲ ಹುಡುಗ. ನೀನು ಮಾಡಿದ್ದನ್ನ ಅನುಭವಿಸು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ತೀಯ ಪ್ಲೀಸ್. ಎಲ್ಲಿಗೆ ಹೋದ್ರು ಮತ್ತೆ ಇದೇ ಜಾಗ ಸಿಗುತ್ತೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಭ್ರಮೆ, ಈ ಮಟ್ಟದಲ್ಲಿ ಭ್ರಮೆ. ವಾಪಸ್ ಹೋಗ್ಬೇಕು, ಮನೆ ಸೇರ್ಬೇಕು. ದಾರಿ ತೋರಿಸ್ತೀಯ ಪ್ಲೀಸ್? ಅದು ಸಾಧ್ಯವಿಲ್ಲ ಹುಡುಗ. ನೀನು ಪಟ್ಟ ಕಷ್ಟಗಳನ್ನ ಅವರು ಅನುಭವಿಸ್ಬೇಕು. ಅವರು ನಿನ್ನನ್ನ ಕಂಡು ಹೆದರ್ಬೇಕು. ಹೇಳಿದ್ನಲ್ಲ ಹುಡುಗ, ಇದು ಭ್ರಮೆಯ ಭಯಾನಕ ಲೋಕ. ಇಲ್ಲಿ ಅನುಭವಿಸಿದ್ದು ಮಾತ್ರ ಸತ್ಯ. ಹೋಗಿ ನಾಳಾಡಿ ಅನುಭವಿಸಿ. ಎದ್ದೇಳ್ಬಿಟ್ಟ. ಕೆಲ್ಸ ಇನ್ನು ಬಾಕಿ ಇದೆ. ಪ್ರಜ್ಞೆ ತಪ್ಪೋಯ್ತು. ಕೆಲ್ಸ ಇನ್ನು ಬಾಕಿ ಇದೆ. ಅಷ್ಟರಲ್ಲೇ ಪ್ರಜ್ಞೆ ತಪ್ಪೋಯ್ತು. ಶಶಾಂಕ್, ಹೇಳು ಪಟ್ಟ, ಹೇಳು ಹೇಳು ಮಗ, ಹೇಳು. ತಡ್ಕೋ ಇನ್ನೂ ಐತೆ ಬಾಕಿ. ಹೇಳು ಮಗ, ಹೇಳು ಪಟ್ಟ, ಹೇಳು ಚಂದ.
ಸೂಚನೆ ದೂರದಿರಿಸಿ ಭಾರತ ಪರಸಳ ಬಂದಿರೆ ಕರೆದಿದೆ ಭ್ರಮೆಯದು ಕನಗಳನ್ನು ಹೊರಚಾಚಿ ಅರೆಯಲು ಹವಣಿಸಿದೆ ಎದೆರಾಚಿ ನೀವಾ? ರಂಗಯ್ಯನ ಹುಡ್ಕೋಣ. ರಂಗಯ್ಯ ರಂಗಯ್ಯ ನೋಡಿ, ರಂಗಯ್ಯ ರಂಗಯ್ಯ ಇದು ರಂಗಯ್ಯನಿಗೆ ಏನಾಯ್ತು? ರಂಗಯ್ಯ 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 ಏನಾಯ್ತು ನಿಂಗೆ?
ಈ ದೃಶ್ಯ ತುಂಬಾ ವಿಚಿತ್ರವಾಗಿತ್ತು. ನೋಡೋದಕ್ಕೆ ತುಂಬಾ ಗಾಬರಿ ಆಗ್ತಿತ್ತು. ಅಯ್ಯೋ, ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ. ತದು ಯಾಕೆ ಬಿಟ್ಟದ ನನ್ನ? ಕಾಪಾಡಿ. ರಂಗಯ್ಯ ಕಡೆ ಆಗ್ಬಾಡಿದ್ದು, ನಾನೆಲ್ಲ ಆಟಿಸ್ಕೊಂಡು ಬರ್ತಾ ಇದ್ದೀನಿ. ರಂಗಯ್ಯ ಕಾಪಾಡಿ. ನಂಬಿಕೆ ಬರ್ತಿಲ್ವಾ ನಿಮ್ಗೆ? ನನ್ನ ಕಾಪಾಡಿ, ಸಿಕ್ಕಾಕೊಂಡಿದ್ದೀನಿ. ರಂಗಯ್ಯ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ರಂಗಯ್ಯ ಹೇಗ್ ಮಾಡ್ತಾ ಇದ್ದಾನೆ? ನನ್ನ ನಂಬಿ ನನ್ನ ಕಾಪಾಡಿ. ನಿಂತು ತನು ಬನ್ರೆ ಇಲ್ಲಿ, ಕಾಪಾಡಿ ಬನ್ರೆ, ನನ್ನ ನಂಬ್ರೆ. ಪ್ಲೀಸ್ ಪ್ಲೀಸ್ ನೋಡಿ, ಭಯ ಪಡ್ಕೋಬೇಡಿ, ಭಯ ಪಡ್ಕೋಬೇಡಿ. ನಾನು ಅಜಯ್. ಹಾಂ, ರಂಗಯ್ಯ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ರಂಗಯ್ಯ ಗೇಮ್ ಮಾಡ್ತಾ ಇದ್ದಾನೆ. ನೋಡಿ, ರಂಗಯ್ಯ ಬರ್ತಾ ಇದ್ದಾನೆ. ನೋಡಿ ರಂಗಯ್ಯ ಬರ್ತಾ ಇದ್ದಾನೆ. ನೋಡಿ. ನಿಜವಾಗ್ಲೂ ಜವ ಆಡ್ತಿರೋದು ನನಗೆ. ನಿಮ್ಮನ್ನೆಲ್ಲ ಚಿಕ್ಕೊಂಡ ಆಗ್ತದೆ. ಅಜಯ್ ಹತ್ರ ಹೋಗ್ಬೇಡಿ, ಅಜಯ್ ಹತ್ರ ಹೋಗ್ಬೇಡಿ.
ಇಟ್ಕೊಂಡಿದ್ನಲ್ಲ ನಾನು ನಿಂತು ಕೈ ಇಟ್ಕೊಂಡಿದ್ನಲ್ಲ ಅಜಯ್ ಪ್ಲೀಸ್ ಅಜಯ್ ಬಿಡು ನಂಗೆ ಬಿಡು ಏನಾಯ್ತು ತನು ಏನಾಯ್ತು ನಾನು ಹಿಡ್ಕೊಂಡಿರೋದು ಅಜಯ್ ಅಟ್ಕೊಂಡು ಬರ್ತಿದ್ದೆ ಇಲ್ಲ ಅಜಯ್ ನಿಲ್ಲ ಏನಾಗ್ತಿರಪ್ಪ ಮನೆಗೆ ಹೋಗ್ಬೇಕು ಯಾಕೆ ಅಜಯ್ ನೀನು ಯಾಕೋ ನೀವು ಈ ಥರ ಮಾಡ್ತಿದ್ದೀರಾ ಬಾಕಿಯವರೆಲ್ಲ ಎಲ್ಲಿ ಅಜಯ್ ಪ್ಲೀಸ್ ಕಣು ಯಾಕೆ ನೀನು ನಮ್ಮನ್ನೆಲ್ಲ ಸಾಯಿಸ್ತಿದ್ಯಾ ನಾನಿನ್ನ ಅಷ್ಟು ಪ್ರೀತಿ ಮಾಡಿದೆ ಯಾಕೋ ನಿಂಗೆ ಅರ್ಥ ಆಗ್ತಿಲ್ಲ ನೀನು ಕೊಲ್ಲೋದಕ್ಕೋಸ್ಕರ ಪ್ರೀತಿ ಮಾಡಿದ್ಯಾ ಅಜಯ್ ಪ್ಲೀಸ್ ಸ್ಟಾಪ್ ಇಟ್ ಅಜಯ್ ನನ್ನ ಕೊಲ್ಲೋದಕ್ಕೋಸ್ಕರ ಪ್ರೀತಿ ಮಾಡಿದ್ಯಾ ನೀನು ನಾನೆಲ್ಲ ನಿನ್ ಜೊತೆ ಎಷ್ಟು ಕನ್ಸುಗಳನ್ನ ಕಟ್ಟಿಟ್ಟು ಎಲ್ಲ ಬಂಡ್ಪಾಲ್ ಮಾಡ್ಬಿಟ್ಟಿಯಲ್ಲ ಪಾಪಿ ಯಾಕೋ ಈ ತರ ಆಡ್ತಿದ್ದೆ ಯಾಕೋ ನಮ್ಮನ್ನೆಲ್ಲ ಸಾಯಿಸ್ತಿದ್ದೆ ಈ ಕಾಡಲ್ಲಿ ಬಿಟ್ಬಿಟ್ಟು ನಮ್ಗೆ ಏನು ಗೊತ್ತಾಗ್ತಿಲ್ಲ ಕಾಡು ಪ್ಲೀಸ್ ಅಮ್ಮ ಪ್ಲೀಸ್ ಕಾಡು ನಾನು ಹೇಳೋದು ಕೇಳೋ ಬೇಡ ಕಾಡು ನಮ್ಮನ್ನೆಲ್ಲ ಸಾಯಿಸ್ಬೇಡ ಕಾಡು ಪ್ಲೀಸ್ ಕಾಡು ನನಗೆ ನಿನ್ ಜೊತೆ ಬದುಕ್ಬೇಕು ಅಜಯ್ ಪ್ಲೀಸ್ ಅಜಯ್ ನನ್ನ ಮಾತು ಕೇಳ ಅಜಯ್ ಪ್ಲೀಸ್ ನಾನು ಯಾಕೀಗಾಡ್ದೆ ನನ್ನ ಕೈ ಸಾಧ್ಯನೇ ಇರಲಿಲ್ಲ ಯಾಕೀಗಾಡ್ದೆ ನಾನು ನೋಡು ಎಲ್ಲವೂ ನೀನ್ ಅನ್ಕೊಂಡಾಗೆ ಆಯ್ತು ನನ್ನ ಸ್ನೇಹಿತರು ಯಾರೂ ಬದುಕಿಲ್ಲ ನಾನೀಗ ಒಂಟಿ ಸುತ್ತಲೂ ಭಯ 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 ನನಗೆ ನನ್ನ ಸ್ನೇಹಿತರು ಬೇಕು ನನಗೆ ನನ್ನ ತನು ಬೇಕು ನೀತು ಬೇಕು ಶಶಾಂಕ್ ಬೇಕು ಮ್ಯಾನೇಜರ್ ರಂಗಯ್ಯ ಬೇಕು ನಾವು ಮನೆ ಸೇರ್ಬೇಕು ಅದು ನೀನು ಮನ್ಸು ಮಾಡಿದ್ರೆ ಸಾಧ್ಯ ಅಂತ ನನಗೆ ಗೊತ್ತು ದಯವಿಟ್ಟು ವಾಪಸ್ ಹೋಗೋ ದಾರಿ ತೋರಿಸ್ತೀಯಾ ನಮಗೆ ಮನೆ ಸೇರ್ಬೇಕು ದಾರಿ ತೋರಿಸ್ತೀಯಾ ಈಗ ಬುದ್ಧಿ ಬಂತ ನಿನಗೆ ಸರಿ ಒಪ್ಪಿದ್ದೀನಿ ಈ ಬಾರಿ ಕ್ಷಮಾಪಣೆ ಇದೆ ನಿಮಗೆ ಮನೆಗೆ ಹೋಗೋ ದಾರಿ ಕೊಡ್ತೀನಿ ನಿಮಗೆ ಇಲ್ಲಿ ಯಾವುದೇ ಕಾಲು ದಾರಿ ಇಲ್ಲ ಎಲ್ಲಿಗೆ ಹೋದ್ರು ವಾಪಸ್ ಇಲ್ಲಿಗೆ ಬರ್ತೀರಾ ಒಂದೇ ದಾರಿ ಅಂದ್ರೆ ಕನ್ಸಿಂದ ಎದ್ದು ಬರೋದು ಕನಸಿನಿಂದ ಎದ್ದ ನಂತರ ವಾಸ್ತವಕ್ಕೆ ಬರ್ತೀಯ ನಗ್ತೀಯ ಆ ಬಳಿಕ ಅಯ್ಯೋ ಎಂತ ಕನ್ಸು ಅಂತ ಮರ್ತು ಬಿಡ್ತೀಯ ಇಲ್ಲ ನಾನು ನಂಬ್ತೀನಿ ಮತ್ತೆ ನಾನು ಇಲ್ಲಿಗೆ ಬರಲ್ಲ ನನ್ನನ್ನ ನಿದ್ದೆಯಿಂದ ಎಬ್ಸು ಸರಿ ನಿದ್ದೆಯಿಂದ ಎಬ್ಬಿಸ್ತೀನಿ ಆದ್ರೆ ಮತ್ತೊಮ್ಮೆ ಈ ತಪ್ಪಿಗೆ ಕ್ಷಮಾಪಣೆ ಇಲ್ಲ
ಅಜಯ್ ಏನಾಯ್ತು ಅಜಯ್? ಹಾಂ ಏನಾಯ್ತು? ಕೆಟ್ಟ ಕನ್ಸೇನಾದರೂ ಬಿತ್ತೇನೋ, ಅದನ್ನಾದರೂ ಹೇಳ್ಬಾರ್ದಾ? ಹಾಂ ಓಕೆ 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 ಕೂಲ್ ಕೂಲ್. ಹಾಂ ಏನಾಗಲ್ಲ, ಕೂಲ್ ಕೂಲ್. ಹೇಳು, ಫ್ರೆಶ್ ಆಗೋಕೆ ಹೇಳು ಹೇಳು. ಅವ ಏನು ಕನ್ಸಪ್ಪ ಇದು? ಏನಪ್ಪ ಒಂದು ಕೆಟ್ಟ ಕನಸಿಗೆ ಇಷ್ಟೆಲ್ಲ ಹೆದರ್ಕೋಬೇಕಾ? ಬಟ್ ಹೋಗೋದು ಗ್ಯಾರಂಟಿನೇ. ಆನ್ ದ ವೇ ಏನಾದರೂ ತಿಂದ್ಕೊಂಡು ಹೋಗೋಣ. ಅಜಯ್ ಅಜಯ್ ನಂಗೆ ಐಸ್ ಕ್ರೀಮ್ ಕೊಡ್ಸೋ. ಅಣ್ಣ ನಂಗೆ ಚಾಕ್ಲೇಟ್ಸ್. ಏ ಅಜಯ್, ಯಾಕೋ ಡಲ್ ಆಗಿದ್ಯಾ? ಏನೋ ಕೆಟ್ಟ ಕನ್ಸು ಬಿತ್ತಂತೆ, ಅದಕ್ಕೆ ಡಲ್, ಮೂಡ್ ಔಟ್. ಏನು ಕನಸು? ನಾವು ಕಾಡಿಗೆ ಪಿಕ್ನಿಕ್ ಹೋಗೋವಾಗ ನನಗೆ ಮುಳ್ಳು ತಾಗುತ್ತಂತೆ, ರಕ್ತ ಬರುತ್ತೆ, ನನ್ನ ಮೇಲೆ ಯಾವುದೋ ವೈರಸ್ ಅಟ್ಯಾಕ್ ಆಗಿ ನಿಮ್ಮನ್ನೆಲ್ಲ ಕೊಲ್ತೀನಿ, ಆಮೇಲೆ ನೀವೆಲ್ಲ ದೆವ್ವ ಆಗಿ ನನ್ನನ್ನು ಪೀಡಿಸೋದಂತೆ, ಮತ್ತೆ ನಾನು ದೆವ್ವ ಆಗಿ ಪೀಡಿಸೋದಂತೆ, ಏನೇನೋ ಕೊನೆಗೆ ಆ ಮಂತ್ರವಾದಿ ಸಿಗ್ತಾನೆ. ಯಾವ ಮಂತ್ರವಾದಿ? ಅದೇ ಮೊನ್ನೆ ನಾವು ಕಾಡಲ್ಲಿ ಬರ್ತಾ ನಡು ರಸ್ತೆಯಲ್ಲಿ ಸಿಕ್ಕಿದ್ನಲ್ಲ, ಅವನೇ. ಓ ಅವನಾ? ಏನಂದ ಅವನು? ನಿಮಗೆ ವಾರ್ನ್ ಮಾಡಿದ್ದೆ, ಇಲ್ಲಿಗೆ ಬಂದರೆ ಭ್ರಮೆಗೆ ಬೀಳ್ತೀರಾ, ಈಗ ಅನುಭವಿಸಿ ಅಂದ. ನಾನು ಗೋಗರ್ದೆ, ಕೊನೆಗೆ ನಿನ್ನನ್ನು ಕನಸಿಂದ ಎಬ್ಬಿಸ್ತೀನಿ, ಎದ್ದ ನಂತರ ನೀನು ಅಪನಂಬಿಕೆಯಿಂದ ಇಲ್ಲಿಗೆ ಬರಬಾರ್ದು ಅಂದ. ಸಾಕತ್ತಾಗಿದೆ ಕಣ್ರಿ ಕನಸು. ಕಾಡ್ಗೋಗಕ್ಕೆ ಅಣ್ಣರಿಗೆ ಭಯ ಅನಿಸುತ್ತೆ, ಅದಕ್ಕೆ ಈಗೆಲ್ಲ ಖಾತೆ ಕಟ್ತಾ ಇದ್ದಾರೆ. ಲವ್, ನನಗೇನು ಭಯ ಇಲ್ಲ, ಈಗ ಹೊರಟಿಲ್ವಾ? ಅಜಯ್ ಅಜಯ್ ಏನಾಯ್ತು? ತಲೆ ತಿರುಗ್ತಾ ಇದೆ. ಹಾಂ ತಲೆ ತಿರುಗ್ತಾ ಇದೆ, ನೀರು ಬೇಕಿತ್ತು. ಹಾಂ ವೆಯ್ಟ್, ಹಾಗೆ ಇರು, ತಂದೆ. ಕನಸಿನಿಂದ ಎದ್ದ ನಂತರ ವಾಸ್ತವಕ್ಕೆ ಬರ್ತೀಯ, ನಗ್ತೀಯ, ಆ ಬಳಿಕ ಅಯ್ಯೋ ಎಂತ ಕನಸು ಅಂತ ಮರ್ತು ಬಿಡ್ತೀಯ. ನನ್ನನ್ನ ನಿದ್ದೆಯಿಂದ ಎಬ್ಸು. ಸರಿ, ನಿದ್ದೆಯಿಂದ ಎಬ್ಬಿಸ್ತೀನಿ, ಆದ್ರೆ ಮತ್ತೊಮ್ಮೆ ಈ ತಪ್ಪಿಗೆ ಕ್ಷಮಾಪಣೆ ಇಲ್ಲ. ಅಜಯ್ ತುಂಬ ಸುಸ್ತಾಗಿದೆಯಾ? ಕಾಡಲ್ಲಿ ಸುತ್ತಾಡಿದ್ರೆ ಇನ್ನೂ ಆಯಾಸ ಆಗುತ್ತೆ ಕಣೋ, ನಡಿ ವಾಪಸ್ ಹೋಗೋಣ. ಓಕೆ ಬಾ.